ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಂದ್ರದ ಗೃಹ ಸಚಿವರು ಏನಪ್ಪ ಅಂದರೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಇವತ್ತು ಆ ಒಂದು ಕೇಂದ್ರದ ಸಚಿವರ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದಿಂದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಈ ದೇಶದ ಪ್ರತಿಯೊಬ್ಬರ ಉಸಿರು, ಪ್ರತಿಯೊಂದು ಗಾಳಿ ನೀರು ಎಲ್ಲ ಕಡೆಯೂ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಇರ್ತಾರೆ. ಯಾಕಪ್ಪ ಅಂದರೆ ತಾವು ಏನೇ ಹೇಳ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಪ ಮಾಡಬೇಡ್ರಿ, ನೀವು ದೇವ್ರ ಜಪ ಮಾಡಿರುತ್ತೆ, ಮತ್ತೊಮ್ಮೆ ನೀವು ಮನುವಾದಕ್ಕೆ ಕೂಪಕ್ಕೆ ತರತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಕ್ಕಂಥ ಮತ್ತೊಂದು ದಲಿತರ ಮೇಲೆ ಮತ್ತೊಮ್ಮೆ ನೀವು ಘೋರ ಪ್ರಹಾರವನ್ನು ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಇವತ್ತು ನೋಡಿರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಾಗಿ, ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಇಡೀ ದೇಶದ ದಮನಿತರ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಕೊಡುಗೆಯಲ್ಲಿ, ಅವ್ರು ನೀಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ದೇಶದ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತೀರಿ. ದೇಶದ ಗೃಹ ಮಂತ್ರಿಯ ಕೆಲಸ ಏನಪ್ಪ ಅಂದ್ರೆ ದೇಶದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಾದದ್ದು. ಇವತ್ತು ಸಂವಿಧಾನವನ್ನು ತುಚ್ಛವಾಗಿ ಕಂಡು ಸಂವಿಧಾನದಲ್ಲಿ ಬದುಕ್ತಕ್ಕಂಥ ಏನು ಎಲ್ಲ ಸಮುದಾಯವನ್ನು ತಾವು ಕೇವಲವಾಗಿ ಕಾಣತಕ್ಕಂಥ ಕೆಲಸ ಇವತ್ತು ನೀವು ಮಾಡಿದಿರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ತಾವು ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಜೈ ಭೀಮ್ ಬಂಧುಗಳೇ. ರಮೇಶ್ ಗುಬ್ಬೇವಾಡ, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ಇವತ್ತು ನಾವು ಕಾಂಗ್ರೆಸ್ ನಮ್ಮ ಜಿಲ್ಲಾ ಅಧ್ಯಕ್ಷರು, SC ST ಘಟಕದ ಅಧ್ಯಕ್ಷರು, ಮತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು, ಸಿಟಿ ಬ್ಲಾಕ್ ಅಧ್ಯಕ್ಷರು, ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೃಹ ಮಂತ್ರಿ 7 ಸರ್ತಿ ಅಂಬೇಡ್ಕರ್ ಅಂತ ನೀವು ಹೇಳಿದ್ರೆ ದೇವರ ಹೆಸರು ತಗೊಂಡ್ರೆ ನೀವು ಸ್ವರ್ಗದೊಳಗೆ ಹೋಗ್ತೀರ ಅಂತ ಹೇಳಿದರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರು. SC ST ಮೈನಾರಿಟಿ ಎಲ್ಲರ ಜನರಿಗೆ ಅವ್ರ ದೇವರು. ಅವ್ರ ಬಗ್ಗೆ ಹೇಳೋದು ಏನು ಹರ್ಕತ್ ಅವ್ರಿಗೆ? ಅವರು ಯಾವ ಸಂವಿಧಾನದೊಳಗೆ ಕೂತಾರೆ? ಸಂವಿಧಾನ ಬರ್ದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾಪಿತಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಬರ್ದಿರೋ ಸಂವಿಧಾನದೊಳಗೆ ನಾವು ನೀವು ಎಲ್ಲರೂ ಕೂಡಿ ಅವರು ಗೃಹ ಮಂತ್ರಿ ಆಗಿದ್ದು ಅವ್ರ ಸಂವಿಧಾನದೊಳಗೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಲ್ಲಿಕಂದ್ರೆ ಮೋದಿ ಸಾಹೇಬರೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅಂಥ ಗೃಹ ಮಂತ್ರಿಗೆ ಇಟ್ಕೊಂಡು ಅವರು ರಾಜಕಾರಣ ಮಾಡ್ತಾರೆ. ಈ ಸಂವಿಧಾನ ಬರ್ದವರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರ ಸಲುವಾಗಿ ದೇಶ ಎಲ್ಲ ಹೋರಾಟ ಮಾಡ್ತೈತಿ. ದೇಶದೊಳಗೆ ಎಲ್ಲ ಕಡೆ ಹೋರಾಟ ಮಾಡ್ತಾವೆ. ಇದು BJP ಅವ್ರಿಗೆ ಅವರು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಮಾಡ್ಕೋತ ಬಂದೀಗ ಸಂವಿಧಾನಕ್ಕೆ ಬೆನ್ನು ಹತ್ಯಾರ. ಸಂವಿಧಾನ ಏನು ನೀವು ಧಕ್ಕೆ ಮಾಡ್ಲಾಕ್ಕೆ ಬರೋಂಗಿಲ್ಲ, ಏನು ಚೇಂಜ್ ಮಾಡ್ಲಾಕ್ಕೆ ಬರೋಂಗಿಲ್ಲ. ನಾವು ಬಾಬಾ ಸಾಹೇಬ್ರ ಹೆಸರು ಹೇಳ್ತೀವಿ, ಹೇಳ್ಕೋತೇ ಇರ್ತೀವಿ. ನೀವು ಏನು ಮಾಡ್ತೀರಿ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ. ಇತ್ತೀಚಿನ ದಿನದಲ್ಲಿ ಕೇಂದ್ರದ ಗೃಹ ಸಚಿವರು ಲೋಕಸಭೆಯಲ್ಲಿ ಒಂದು ಮಾತನಾಡಿದ್ದಾರೆ. ಅದು ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ಬಡವರ ದನಿಯಾಗಿ, ದೀನದಲಿತರ ದನಿಯಾಗಿ, ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಳಿತಕ್ಕಪಟ್ಟಂಥ ಜನಾಂಗದ ದನಿಯಾಗಿ ಸಂವಿಧಾನ ಏನು ಬರೆದಿದ್ದಾರೆ, ಆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನೀವೆಲ್ಲ ಅಂಬೇಡ್ಕರ್ ಅಂಥೇಳಿ ಜಪ ಮಾಡುವುದನ್ನು ಬಿಟ್ಟು ಭಗವಂತನ ಹೆಸರಿನಲ್ಲಿ ಜಪ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ಭಾರತದ ಪ್ರಜೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಭಗವಂತ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈ ದೇಶದಲ್ಲಿ ಸಮಾನತೆ ಬರಬೇಕಾಗಿತ್ತು. ಈ ದೇಶದಲ್ಲಿ ಮಹಿಳೆ ಪುರುಷ ಸಮಾನರಾಗಿ, ಹಿಂದುಳಿದವರು ಮುಂದುವರೆದಂಥ ಜನಾಂಗದವರು ಸಮಾನರಾಗಿ ಇವತ್ತು ಬದುಕ್ತಾ ಇದ್ದಾರಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟು
ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನ್ಯಾಯಾಂಗದ ಕರ್ತವ್ಯಗಳು, ಶಾಸಕಾಂಗದ ಕರ್ತವ್ಯಗಳು, ಕಾರ್ಯಾಂಗದ ಕರ್ತವ್ಯಗಳನ್ನು ತಿಳಿಸಿದ್ದಾರೆ. ಅದೇ ಅಂಗ ಶಾಸಕಾಂಗ, ಅದರ ಅಡಿಯಲ್ಲಿ ನೀವು ಲೋಕಸಭೆಯಲ್ಲಿ ಸ್ಪರ್ಧಿಸಿ ಮಂತ್ರಿಗಳಾಗಿ ಅಂಥವರಿಗೆ ಅವಹೇಳನಕಾರಿಯಾದಂಥ ಮಾತನಾಡ್ತಾ ಇದ್ದೀರಿ. ಇದು ಖಂಡನೀಯ. ನೀವು ತತ್ಕ್ಷಣ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ದೇಶದ ಜನತೆಯ ಕ್ಷಮೆಯಾಚನೆ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಸಂಸತ್ನಲ್ಲಿ ಬಹಳ ಲಘುವಾಗಿ ಮಾತಾಡಿದ್ದು ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಲೋಣಿಯವರ ನೇತೃತ್ವದಲ್ಲಿ, ನಾಯಕರಂತಹ ಮುಷ್ರಿಫರ ನೇತೃತ್ವದಲ್ಲಿ, SC ST ಘಟಕ ಅಧ್ಯಕ್ಷರಂತಹ ಗಬ್ಬೇವಾಡಿಯವರ ನೇತೃತ್ವದಲ್ಲಿ, ಸಮಸ್ತ ಮುಖಂಡ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತು, ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ನಾಯಕ, ವಿಶ್ವ ಮಾನವ ಅಂತ ಒಪ್ಕೊಂಡಂತಹ ಕಾಲಘಟ್ಟದಲ್ಲಿ ಮೊನ್ನೆಯ ದಿನ ಈ ದೇಶದ ಗೃಹ ಸಚಿವರು ಸಂವಿಧಾನದ ಪ್ರದತ್ತವಾದ ಅಧಿಕಾರದಲ್ಲಿದ್ದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಭಿಕ್ಷೆಯಲ್ಲಿ ಅಧಿಕಾರ ನಡೆಸ್ತಾ ಇರುವಂತವರು ಅಮಿತ್ ಶಾ ಅವರು ಮಾತಾಡ್ತಾರೆ, ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಆಗಿದೆ ಅಂತ. ಹೌದಪ್ಪ, ನಮ್ಮ ಪ್ಯಾಷನ್ ಆಗಿದೆ. ಯಾಕಂದ್ರೆ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವನ, ಅಂಬೇಡ್ಕರ್ ನಮ್ಮ ರಕ್ತ, ಅಂಬೇಡ್ಕರ್ ನಮ್ಮ ಜೀವನ, ನಮ್ಮ ಜೀವ, ಅಂಬೇಡ್ಕರ್ ನಮ್ಮ ಬದುಕು, ನಮ್ಮ ಬಾಳು. ಅಂಬೇಡ್ಕರ್ ಹೇಳಲ್ಲ, ಜೀವನ ಬತ್ತ ಲಕ್ಷ ನಾವು ಅವರ ಹೆಸರನ್ನ ಪಠಣ ಮಾಡ್ತೇವೆ. ನಿನಗೇನಪ್ಪ ನೋವು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ, ನೀವು ಮರಿಬಾರ್ದು. ಒಂದು ವೇಳೆ ನೀವು ಅಂದ್ಕೊಂಡಂತಹ ಸಂವಿಧಾನವನ್ನು ನೀವು ಬಯಸಿದ್ದಾದ್ರೆ ನಿಮ್ಮ ಪ್ರಧಾನಮಂತ್ರಿ ಕೂಡ ಪ್ರಧಾನಮಂತ್ರಿ ಜಾಗದಲ್ಲಿ ಕೂರ್ತಿದ್ದಿಲ್ಲ ಅನ್ನೋದನ್ನ ತಾವು ಮನಗೊಳ್ಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅರ್ಥೈಸ್ಕೋಬೇಕಾಗಿದೆ. ಸುಖ ಸುಮ್ಮನೆ ದಲಿತರ ಮೇಲೆ ಪ್ರೀತಿ ತೋರಿಸುವಂತಹ ಮೊಸಳೆ ಕಣ್ಣೀರು ಬೇಕಾಗಿಲ್ಲ, ನಿಮ್ಮ ದಯಾಭಿಕ್ಷೆ ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂದ್ರೆ ನಮ್ಮ ಹಕ್ಕು, ಸಂವಿಧಾನ ಅಂದ್ರೆ ನಮ್ಮ ಹಕ್ಕು, ಅದ್ರ ಮೇಲೆ ಬದುಕ್ತಾ ಇದ್ದೇವೆ. ನೀವು ಬದುಕೋದನ್ನ ಕಲೀರಿ ಅಂತ ಹೇಳಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ವತಿಯಿಂದ ಹಾಗೂ SC ST ಘಟಕದ ವತಿಯಿಂದ ಈ ಭ್ರಷ್ಟ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಅಮಿತ್ ಶಾ ಅವರಿಗೆ ನಾವು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗ ಸಂಸದ್ ಒಳಗೆ ಕುಂದಿರ್ಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ. ನೀವು ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಮೇಲೆ ನಾವೆಲ್ಲರೂ ಓದಿವಿ. ಇವತ್ತು ಮಹಿಳೆಯಾಗಿ ನಾ ಮಾತಾಡ್ತೀನಿ, ಇಲ್ಲಿ ಬಂದು ನಿಂತು ಮಾತಾಡ್ತೀನಿ ಅಂದ್ರೆ ಅದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಭಿಕ್ಷೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಅಮಿತ್ ಶಾ ಅವರೇ, ನಿಮಗೆ ದೇವ್ರ ಜಪಾನೇ ಮಾಡ್ಬೇಕಾಗಿದ್ರ ನೀವು ಮನ್ಯಾಗ ಹೋಗಿ ಮಾಡ್ಕೋರಿ ದೇವ್ರ ಜಪ. ನೀವು ಸಂಸದ್ ಒಳಗೆ ಬರೋ ಯಾವುದೇ ಅರ್ಹತೆನೂ ಇಲ್ಲ, ಯಾವುದೇ ಯೋಗ್ಯತೆನೂ ನಿಮಗಿಲ್ಲ. ಇವತ್ತೇ ನೀವು ರಾಜೀನಾಮೆ ಕೊಡಬೇಕು. ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಕೇಳಬೇಕು. ಆದ್ರೂ ನಿಮಗ ನಾವು ಸಹಿಸ್ಕೊಳ್ಳೋದಿಲ್ಲ. ನೀವು ಬಾಬಾ ಸಾಹೇಬರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ಇದ್ದೀರಿ. ಮುಂದಿನ ದಿನಮಾನಗಳ ಒಳಗ ನಿಮಗ ಜನರು ತಕ್ಕ ಪಾಠ ಕಲಿಸ್ತಾರಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇವತ್ತಿಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಭವನ ನವದೆಹಲಿ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ವಿಷಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ಉಚ್ಚಾಟಿಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ದನ್ನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ.
ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನದಲ್ಲಿ ಈ ದೇಶದ ದೀನದಲಿತರು, ಅಸ್ಪೃಶ್ಯರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದ್ದಾರೆ. ಆ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲೇ ನಡೆಯುತ್ತಿರುವ ಲೋಕಸಭೆಯಲ್ಲಿಯೇ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿನ ಅವಕಾಶಗಳಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿದ್ದುಕೊಂಡು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಅಮಿತ್ ಶಾ ಅವರು ಈ ದೇಶದ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಗೆ ಘಾಸಿಗೊಳಿಸಿದ್ದಾರೆ. ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಬೇಕೆಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ವತಿಯಿಂದ ತೀವ್ರವಾಗಿ ಒತ್ತಾಯಿಸುತ್ತಿದ್ದೇವೆ. ಸರ್ ಒನ್ ಸೆಕೆಂಡ್ ಸರ್